ದೇವರನಾಡು ಕೇರಳ ಭೂಕುಸಿತದ ನಂತರದ ಈ ದೃಶ್ಯ ನೋಡಿ, ಒಂದು ಭೀಕರವಾದ ದೃಶ್ಯ. ಎದೆ ಜಲ್ಲನ್ನುತ್ತೆ ನೋಡ್ತಾ ಇದ್ದಾಗ. ಇಡೀ ಊರೇ ಸಮಾಧಿ ಆಗಿಬಿಟ್ಟಿದೆ. ಭೂಕುಸಿತಕ್ಕಿಂತ ಮೊದಲು ಈ ಊರು ಹೇಗಿತ್ತು, ವಯನಾಡಿನ ಈ ಊರು, ಅದರ ದೃಶ್ಯ ಹೇಗಿತ್ತು ನೋಡಿ. ಇಷ್ಟು ಸುಂದರವಾದ ಒಂದು ಊರಿದು, ಒಂದು ಪ್ರವಾಸಿ ತಾಣ ಆಗಿತ್ತು. ಇಲ್ಲಿ ಜನ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಮನೆಗಳನ್ನು ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದರು. ಹಲವಾರು ಕನಸುಗಳು ಇವತ್ತು ಸಮಾಧಿ ಆಗಿಬಿಟ್ಟಿದೆ. ಒಂದೇ ಸಮನೆ ಬಂದ ಪ್ರವಾಹ ಇಡೀ ಊರನ್ನೇ ನೆಲಸಮ ಮಾಡಿದೆ. ಈಗ ಊರೇ ನಿಮಗೆ ಹುಡುಕೋದು ಕಷ್ಟ ಆಗಿತ್ತು ನೋಡಿ. ಒಂದು ಊರು ಕಾಣುತ್ತಿಲ್ಲ, 3 ಗ್ರಾಮಗಳು ನೆಲಸಮ ಆಗಿದೆ ನೋಡಿ. ಯಾವ ರೀತಿ ಒಂದು ಸ್ಮಶಾನ ಸದೃಶ್ಯ ದೃಶ್ಯ. ಒಂದು ಭೀಕರ ಯುದ್ಧ ಮುಗಿದ ನಂತರ ಹೇಗಿರುತ್ತೆ, ಒಂದು ರಣಭೂಮಿ ನಂತರ ಬರೀ ಹೆಣಗಳು ರಾಶಿ ರಾಶಿ ನೋಡಿ. ರಕ್ಷಣಾ ಪಡೆಯವರು ಬರೀ ಹೆಣಗಳ ಹುಡುಕಾಟ, ರಕ್ಷಣಾ ಕಾರ್ಯದಲ್ಲೇ ನಿರತರಾಗಿದ್ದಾರೆ. ಮನೆಗಳೆಲ್ಲ ನೆಲಸಮ ಆಗಿದ್ದಾರೆ. ಜನ ಕುಂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಹೇಗಿದ್ರು ಹಾಗಾಗಿ ಎಲ್ಲ ಭೂ ಸಮಾಧಿ ಆಗಿಬಿಟ್ಟಿದ್ದಾರೆ. ಪ್ರಕೃತಿ ಒಂದು ರೌದ್ರ ರೂಪಕ್ಕೆ ಮನುಷ್ಯ ಹೇಗೆ ನಡುಗಿ ಹೋಗಿದ್ದಾನೆ ನೋಡಿ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ನಡೀತ ನಿರಂತರ ದಾಳಿಯಿಂದ ಕಂಗೆಟ್ಟ ಪ್ರಕೃತಿ ಮನುಷ್ಯನ ಮೇಲೆ ಹೇಗೆ ಒಂದು ರಿವೆಂಜ್ ತಗೊಂಡಿದೆ. ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಅಲ್ಲ ಅನ್ನೋದನ್ನು ಇದೊಂದು ದೊಡ್ಡ ಸಂಕೇತ. ಅದರಿಂದ ಪ್ರಕೃತಿಗೆ ಪೂರಕವಾಗಿ ಮನುಷ್ಯ ತನ್ನ ಅಭಿವೃದ್ಧಿಯನ್ನು ಮಾಡಬೇಕು. ವಿನಃ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿ ನಾಶ ಮಾಡ್ತಾ ಹೋದಾಗ ಒಂದು ದಿನ ಅದು ನಮಗೆ ಮಾರಕವಾಗುತ್ತೆ ಅನ್ನೋಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ. ಭೀಕರ ದೃಶ್ಯ ನೋಡಿದ್ರೆ ಎದೆ ಜಲ್ಲನ್ನುತ್ತೆ ನೋಡಿ. ಒಂದು ಊರೇ ಸಂಪೂರ್ಣ ಸಮಾಧಿಯಾಗಿದೆ. ಇದರಿಂದ ಬುದ್ಧಿ ಕಲಿತ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲೂ ಈ ರೀತಿ ಎಲ್ಲೆಲ್ಲಿ ಅಭಿವೃದ್ಧಿ ನಡೀತಾ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ, 2015 ನಂತರ ಎಲ್ಲೆಲ್ಲ ಭೂ ಒತ್ತುವರಿಯಾಗಿದೆ, ಅರಣ್ಯ ಒತ್ತುವರಿಯಾಗಿದೆ ಪಶ್ಚಿಮ ಘಟ್ಟದಲ್ಲಿ, ಅದರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ಕೇರಳದ ಪಾಠ ಇಡೀ ಜಗತ್ತಿಗೊಂದು ಪಾಠ, ಇದು ಇಡೀ ದೇಶಕ್ಕೆ ಪಾಠ. ಪ್ರಕೃತಿಯ ಮುಂದೆ ನಾವೆಲ್ಲ ಕುಬ್ಜರು ಅನ್ನೋದ್ರಿಂದ ಸಾಬೀತಾಗಿದೆ. ಇಡೀ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ, ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತದಿಂದ ಸುಮಾರು ಜನ ಮೃತಪಟ್ಟಿದ್ದಾರೆ. ಸುಮಾರು 11 ಜನ ಅಂತ ಅನಿಸ್ತದೆ. ಈಗ ವಯನಾಡದಲ್ಲಿ ಒಂದು 300 ಜನ ಮೃತಪಟ್ಟಿದ್ದಾರೆ. 300 ಜನ ಕಾಣೆಯಾಗಿದ್ದಾರೆ. 4 ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ. ಇಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಏನು ಪಶ್ಚಿಮ ಘಟ್ಟದಲ್ಲಿ 2015 ನಂತರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ, ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ, ರಬ್ಬರ್ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ, ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೂ ಕಾಣಿಸ್ತಾ ಇದೆ ಇಂಥವು ಎಲ್ಲೆಲ್ಲಿ ನಡೀತಾ ಇದೆ, ಅದಕ್ಕೆಲ್ಲ ಕಡಿವಾಣ ಹಾಕ್ತೀವಿ ಮತ್ತು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಮುಂದೆ ಈ ರೀತಿಯಲ್ಲಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಇವತ್ತು ಕ್ರಮ ತೆಗೆದುಕೊಳ್ಳಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದಾರೆ.